ಹಲೋ ಸ್ನೇಹಿತರೆ, ತುಂಬ ದಿನದ ಮೇಲೆ ನಿಮ್ಮ ಜೊತೆಗೆ ನಾನು ಮಾರ್ಚಲ್ಲಿ ಮಾಡಿರೋವಂಥ ವೀಡಿಯೋನ ನಿಮ್ಗೆ ಇವತ್ತಿನ ದಿನ ಹಾಕ್ತಾಯಿದ್ದೀನಿ. ಅದೇನು ಅಂತಂದರೆ, ನಾವು ಹೋಗಿದ್ವಲ್ಲ ಶಿಮ್ಲಾ ಮನಾಲಿ ಕುಲು, ಅಲ್ಲಿ ಕುಲುನಲ್ಲಿ 2ನೇ ದಿನ ನಾವು ಮಣಿಕರ್ಣಿಕಾಗೆಲ್ಲ ಹೋಗಿದ್ವಿ. ಆ ಒಂದು ಹೋಗೋ ರಸ್ತೆಯಲ್ಲಿ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡಿದ್ದೆ. ಬಟ್ ನಿಮ್ಗೆ ಹಾಕೋಕ್ಕೆ ಆಗಿಲ್ಲ. ತುಂಬ ದಿನದ ಮೇಲೆ ಹಾಕ್ತಾಯಿದ್ದೀನಿ. ಬಟ್ ಸ್ಟಿಲ್ ನನ್ನ ಮೆಮೊರಿಗೋಸ್ಕರ ಅಂತಲೂ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ತುಂಬಾ ಬೆಟ್ಟಗಳಿವೆ, ನದಿಗಳು ಹರಿತಾ ಇರುತ್ತೆ ಬೆಟ್ಟದ ಮಧ್ಯೆ. 2-3 ನದಿಗಳು ಸಂಗಮವಾಗುವಂಥ ಸ್ಥಳ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ತುಂಬಾ ಕಿರಿದಾದಂಥ ರೋಡು ಇದು. ಎದುರುಗಡೆಯಿಂದ ಒಂದು ಗಾಡಿ ಬಂದುಬಿಟ್ರೆ ಸೈಡ್ ತೊಗೊಳೋದಕ್ಕೆ ಕೂಡ ಯಾವುದೇ ರೀತಿಯಾದಂಥ ಜಾಗನೇ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಎಷ್ಟು ಕಿರಿದಾಗಿದೆ, ಅದ್ರ ಜೊತೆಗೆ ಸೈಡಲ್ಲಿ ಏನೂ ಕೂಡ ಸೇಫ್ಟಿ ಮೆಜರ್ಮೆಂಟ್ ಕೂಡ ಇಲ್ಲ. ಅಂಥ ರೋಡಲ್ಲಿ ಇವರೆಲ್ಲ ಗಾಡಿ ಓಡಿಸ್ತಾರೆ. ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಡ್ರೈವರ್ಸ್ನ. ನೋಡಿ ಹೇಗೆ ದರೆಗಳೆಲ್ಲ ಈ ಥರ ಬಾಗಿ ಬಂದಿದೆ ನೋಡಿ. ಇಲ್ಲೇ ನಾವು ಕೂಡ ಕಾರನ್ನು ಪಾರ್ಕ್ ಮಾಡಿದ್ವಿ. ಹಾಗೆ ಮುಂದೆ ನೋಡಿ, ಇಷ್ಟೊಂದು ಇಲ್ಲಿ ದೇವಾಲಯಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಮಣಿಕರ್ಣಿಕಾ ಎನ್ನುವಂಥ ಪಾರ್ವತಿ ದೇಗುಲಕ್ಕೆ ನಾವು ಇಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ. ನೋಡಿ, ಇಲ್ಲಿ ಈ ರೀತಿಯಾಗಿ ನಾವು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಶ್ರೀಜಾ ಕೂಡ ಹೋಗ್ತಿದ್ದಾಳೆ. ತುಂಬಾ ದೇವಸ್ಥಾನ ಅಂದಾಗ ಸ್ವಲ್ಪ ಬೇಜಾರಾಯಿತು. ನೋಡಿ, ಇಲ್ಲಿ ಮಣಿಕರ್ಣಿಕಕ್ಕೆ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ನೀರೇನಿದೆಯಲ್ಲ ಸ್ನೇಹಿತರೆ, ಇದು ಬಿಸಿ ನೀರು. ಇದು ಸೃಷ್ಟಿಯಾಗಿರುವಂಥ ನೀರು. ತಾನೇ ಯಾರು ಬಿಸಿ ಮಾಡಿರುವಂಥದ್ದಲ್ಲ, ತನ್ನಷ್ಟೊತ್ತಿಗೆ ತಾನೇ ಪ್ರಕೃತಿಯೇ ಮಾಡಿರುವಂಥ ಬಿಸಿ ನೀರು ಅಂತ ಹೇಳ್ತಾರೆ. ಇದಕ್ಕೆ ಹಿಂದೆ ತುಂಬಾ ಕತೆ ಇದೆ. ಪಾರ್ವತಿ ದೇವಿ ಶಿವನಲ್ಲಿ ಬೇಡ್ಕೊಳ್ತಾಳಂತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಈ ರೀತಿ ಚಳಿಯಲ್ಲಿ ಕೂಡ ಈ ಬಿಸಿ ನೀರಿನ ಒಂದು ಚಿಲುಮೆಯನ್ನು ಈಶ್ವರ ಸೃಷ್ಟಿ ಮಾಡಿದ್ದಾನೆ ಅಂತ ಒಂದು ಕತೆ ಇದೆ. ಅದ್ರ ಪ್ರಕಾರ ನೋಡಿ, ಇಲ್ಲಿ ಈ ಸೈಡೆಲ್ಲ ನಾವು ನೆಲದ ಮೇಲೆ ಕಾಲಿಟ್ಟರೆ ತುಂಬಾ ತಣ್ಣಗಿದೆ, ನೀರು ಮಾತ್ರ ಬಿಸಿಯಾಗಿದೆ. ನಾನು ಇನ್ನು ಅಂದ್ಕೊಂಡೆ ಈ ಪೂಲ್ ಥರ ಇದೆ ಅಲ್ವಾ ಸ್ನಾನಕ್ಕೆ ಅಂತ ಇಟ್ಟಿದ್ದಾರೆ, ಯಾರು ನೀರಲ್ಲಿ ಇಳಿತಾ ಇಲ್ಲ ಅಂಥೇಳಿ. ಆಮೇಲೆ ಒಮ್ಮೆ ಸ್ಪರ್ಶ ಮಾಡಿ ನೋಡಿದಾಗ ಗೊತ್ತಾಯಿತು, ಅಂಥ ಚಳಿಯಲ್ಲಿ ಕೂಡ ನೀರು ಹರಿದು ಅಲ್ಲಿಂದ ಈ ಕಡೆ ಬಂದಿದೆ. ಆದರೂ ಕೂಡ ಇಲ್ಲಿ ನೀರಿನ ಒಂದು ಬಿಸಿ ತಣ್ಣಗಾಗಿಲ್ಲ. ನೋಡಿ, ನಿಮ್ಗೆ ದೂರದಲ್ಲಿ ನೀರು ಕೆಳಗಡೆ ಬಿಟ್ಟಿರೋದು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೋಡಿ ಎಷ್ಟೊಂದು ಶಾಖದ ಒಂದು ಹವೆ ಹೊರಗಡೆ ಬರ್ತಾ ಇದೆ. ಅಲ್ಲಿ ಆ್ಯಕ್ಚುಲಿ ಪಾರ್ವತಿ ದೇವಿಯ ದೇವಸ್ಥಾನ ಇದೆ. ಅದ್ರ ಹಿಂದ್ಗಡೆಯಿಂದ ನೀರು ಹೊರಗಡೆ ಚಿಲುಮೆಯಿಂದ ಬರೋದನ್ನು ಹೊರಗಡೆ ಬಿಟ್ಟಿದ್ದಾರೆ. ನಾವೀಗ ಇಲ್ಲಿ ಗುರುದ್ವಾರದ ಕಡೆಗೆ ಹೊಂಟಿದ್ದೀವಿ. ಇಲ್ಲಿ ಒಂದು ಗುರುದ್ವಾರ ಇದೆ. ಇಲ್ಲಿ ಬಿಸಿ ನೀರಿನ ಏನು ಶಕೆಯಿಂದನೇ ಅಲ್ಲಿ ಅನ್ನವನ್ನು ಬೇಯಿಸಿ ಬರುವಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಗುಹೆ ಒಳಗಡೆ ಎಂಟ್ರಿ ಆಗಬೇಕು. ಈ ಗುಹೆ ಕೂಡ ತುಂಬಾ ಬಿಸಿಯಾಗಿದೆ ಸ್ನೇಹಿತರೆ, ಯಾಕೆಂದರೆ ಬಿಸಿ ನೀರಿನ ಹವೆ ನೆಕ್ಸ್ಟ್ ಇದೆ ಅಲ್ವಾ. ಅಲ್ಲಿ ನೋಡಿ, ಇದು ಪಾರ್ವತಿ ದೇವಿಯ ದೇಗುಲ. ಇದ್ರ ಎದುರುಗಡೆ ಇದೆ ಅಲ್ವಾ, ಈ ಒಂದು ಇದರಲ್ಲೇ ನೀರು ಉತ್ಪತ್ತಿಯಾಗುವಂಥದ್ದು ಬಿಸಿ ನೀರಿಂದು. ಇದು ನೋಡಿ, ಇಲ್ಲಿ ದೇವಿಯ ಫೋಟೋ ಕೂಡ ಹಾಕಿದ್ದಾರೆ. ನೋಡಿ, ನೀರಿಲ್ಲಿದೆ. ನಮಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಚಿಕ್ಕ ಚಿಕ್ಕ ಒಂದು ಇದರಲ್ಲಿ ಕಡಲೆ ಬೇಳೆ ಮತ್ತು ಅಕ್ಕಿನ ಕೊಡ್ತಾರೆ. ಸೊ ನೀವು ಇದರಲ್ಲಿ ಹಾಕಿಬಿಟ್ಟು ಅನ್ನವನ್ನು ಮಾಡಿ ಕೂಡ ನೋಡ್ಬೋದು. 15 ಮಿನಿಟ್ಸ್ ನೀವಲ್ಲೇ ಹಿಡ್ಕೊಂಡಿದ್ರೆ ಅದು ಅನ್ನವಾಗಿ ಪರಿವರ್ತನೆ ಆಗಿರುತ್ತೆ. ನೋಡಿ, ಇಲ್ಲಿ ಒಂದು ದೇವರ ಒಂದು ಇದನ್ನು ಕೂಡ ಇಟ್ಟಿದ್ದಾರೆ. ನಾವು ಕೂಡ ದೇವ್ರ ದರ್ಶನವನ್ನೆಲ್ಲ ಪಡೆದ್ವಿ. ಹಾಗೆ ದೇವಿಗೆ ಒಂದು ಸುತ್ತನ್ನು ಹಾಕಿದ್ವಿ. ನೀವು ಈ ಒಂದು ವಿಡಿಯೋದ ಮೂಲಕ ದೇವಿಯ ದರ್ಶನವನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ನೀರೆಷ್ಟು ಬಿಸಿಯಾಗಿದೆ, ಹೇಗೆ ಹೊಗೆಗಳು ಕೂಡ ಬರ್ತಾ ಇದೆ ಅಲ್ವಾ. ಈ ಹೊಗೆಯಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೀರೆಷ್ಟು ಬಿಸಿಯಾಗಿರ್ಬೋದು ಅಂತ. ಇದು ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಮಾಡಿರೋವಂಥ ಒಂದು ಇದು. ಈ ಒಂದು ದೇವಾಲಯವನ್ನು ನೋಡಿ ನಾವು ರಿಟರ್ನ್ ಆಗ್ತಾ ಇದ್ದೀವಿ. ಬರೋ ದಾರಿ ಕೂಡ ನಿಮ್ಗೆ ಕಾಣಿಸ್ತಾ ಇದೆ, ತುಂಬಾ ಕಿರಿದಾಗಿದೆ. ಮರಗಳೆಲ್ಲ ಇಲ್ಲಿ ಈ ರೀತಿಯಾದ ಮರಗಳೇ, ಅಂದರೆ ಸ್ನೋ ಫಾಲ್ ಆದಾಗ ಅದು ಕೆಳಗಡೆ ಬರೋದಕ್ಕೋಸ್ಕರ ಅದು ಅದೇ ರೀತಿಯಾದ ಮಾರ್ಪಾಟಿನಲ್ಲಿ ಮರ ಕೂಡ ಬೆಳೆದಿದೆ. ಪ್ರಕೃತಿ ವಿಸ್ಮಯ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಪ್ರದೇಶದಲ್ಲಿ ಅದಕ್ಕೆ ವಾತಾವರಣಕ್ಕೆ ತಕ್ಕಂತೆ ಮರಗಳು ಕೂಡ ಬೆಳೆಯುತ್ತೆ. ಈ ಮಣಿಕರ್ಣಿಕಾಗೆ ಹೋಗೋಕ್ಕೆ ನಿಮಗೆ ಒಂದು ಮುಕ್ಕಾಲು ದಿನನೇ ಬೇಕಾಗುತ್ತೆ. ಸೊ ಬೆಟ್ಟದ ಮೇಲೆ ಇರೋದ್ರಿಂದ ನಿಮಗೆ ಜರ್ನಿ ಕೂಡ ಜಾಸ್ತಿ ಇರುತ್ತೆ. ಹಾಗೆ ನಿಮಗೆ ಇಲ್ಲಿ ಫುಡ್ ಅವೈಲಬಿಲಿಟಿ ಕೂಡ ಯಾವುದೇ ರೀತಿ ಇರುವುದಿಲ್ಲ. ಸೊ ನೀವು ಪ್ರಸಾದವನ್ನೇ ಸ್ವೀಕರಿಸಬೇಕಾಗತ್ತೆ, ಇಲ್ಲ ನೀವು ಪ್ಯಾಕೆಟ್ ಫುಡ್ನ ತೊಗೊಂಡು ಹೋಗಬೇಕಾಗತ್ತೆ. ಇದಾದ ನಂತರ ನಾವು ಇಲ್ಲಿಂದ ಬಿಟ್ಟು ಕುಲುವಿನ ಸೇರಿ ಕುಲುವಿನಿಂದ ಮತ್ತೆ ನಾವು ಮನಾಲಿಗೆ ಹೊರಟ್ವಿ. ಇವತ್ತಿನ ದಿನ ನಾವು ಮನಾಲಿ ಡೇ ಎಂಡ್ ತನಕ ಮನಾಲಿಗೆ ಹೋಗಿ ಸ್ಟೇ ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಸೊ ಅದೇ ರೀತಿಯಾಗಿ ಮಾಡಿದ್ವಿ. ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.